ವಿಜಯೋತ್ಸವದ ನೆನಪಿನ ಜರ್ನಿ ನಾಲ್ಕನೇ ದಿನ ದೈವ ಭಕ್ತಿಯ ಪೂಜೆಯ ಜೊತೆ ಶುರುವಾಯಿತು. ಒನ್ ಕೋರ್ಸ್ ಮೇಟ್ಗಳು ಭಾರತ್ ಮಾತಾ ಕಿ ಜೈ ಹೇಳೋ ಮುಖಾಂತರ ಹಿಮಾಲಯನ್ ಬ್ರಿಗೇಡ್ ಕಮಾಂಡರ್ ಫ್ಲಾಗ್ ಆಫ್ ಅನ್ನು ಮಾಡಿದ್ರು. ಇಲ್ಲಿಂದ ಜರ್ನಿ ಶುರುವಾಯಿತು. ಶ್ರೀನಗರದಿಂದ 30 ಕಿಲೋಮೀಟರ್ ಇರೋ ಮಾನಸ್ಫಲ್ಗೆ ಇಲ್ಲಿ ಲೆಫ್ಟಿನೆಂಟ್ ಕರ್ನಲ್ ರಾಜೇಶ್ ಗುಲಾಟಿ ಅವರ ಸ್ಮರಣೆಗೆ ಒನ್ ಕೋರ್ಸ್ ಮೇಟ್ಗಳು ರೆಡಿಯಾದರು. ರಾಜೇಶ್ ಗುಲಾಟಿ ಭಾರತೀಯ ಸೈನ್ಯಕ್ಕೆ ವಿಶೇಷ ಸೇವೆಯನ್ನ ಸಲ್ಲಿಸಿ ವೀರ ಮರಣವನ್ನ ಅಪ್ಪಿದ ಯೋಧ. ಫೆಬ್ರವರಿ 11, 2015 ರಾತ್ರಿ ಕಾರ್ಯಾಚರಣೆಯ ವೇಳೆ ವೀರ ಮರಣವನ್ನ ಅಪ್ತಾರೆ ಲೆಫ್ಟಿನೆಂಟ್ ಕರ್ನಲ್ ರಾಜೇಶ್ ಗುಲಾಟಿ. ಇವರ ಜೊತೆ ಮೇಜರ್ ದಾಹಿರ್ ಹುಸೇನ್ ಖಾನ್ ಕೂಡ ಸಾವನ್ನಪ್ತಾರೆ. ರಾಜೇಶ್ ಗುಲಾಟಿ 110 ಮೀಡಿಯಂ ರೆಜಿಮೆಂಟ್ ನಲ್ಲಿ 1998 ಅಲ್ಲಿ ಕ್ವಾಲಿಫೈಡ್ ಪೈಲಟ್ ಆಗ್ತಾರೆ. ಎಕ್ಸ್ಪರ್ಟ್ ಆದ ನಂತರ ಸೇನೆಗೆ ಸೇವೆಯನ್ನ ಸಲ್ಲಿಸ್ತಾರೆ. ಇವರಿಗೆ ಗೌರವ ಸಲ್ಲಿಸೋದಕ್ಕೆ ಇವರ ಪತ್ನಿ ಸಾರಿಕಾ ಗುಲಾಟಿ, ಪುತ್ರ ಸಕ್ಷಮ್ ಗುಲಾಟಿ ಕೂಡ ಇಲ್ಲಿ ಪರಮವೀರ ಚಕ್ರ ಕ್ಯಾಪ್ ಅನ್ನ ಪಡೆದುಕೊಳ್ತಾರೆ. ಒನ್ ಕೋರ್ಸ್ ಮೇಟ್ಗಳ ಕಡೆಯಿಂದ ಈ ವಿಕ್ರಮ್ ಬಾತ್ರಾ ನೆನಪಿನಲ್ಲಿ ಅವರ ಕೋರ್ಸ್ ಮೇಟ್ಗಳು ಸಾಕ್ತಾ ಇರುವಂತಹ ಕಾರ್ಗಿಲ್ ಜರ್ನಿಯಲ್ಲಿ. ಇದಾದ ನಂತರ ಮಾಯಾಂಕ್ ಮಯೂರ್ಗೆ ಕೂಡ ಫ್ಲೈಟ್ ಲೆಫ್ಟಿನೆಂಟ್ ಮಾಯಾಂಕ್ ಮಯೂರ್ಗೆ ಕೂಡ ಅಂದ್ರೆ ಫಾಕ್ಸ್ ಟ್ರಾಡ್ ಸ್ಕ್ವಾಡ್ರನ್ ಆಫ್ NDAದಲ್ಲಿ ಕೆಲಸ ಮಾಡಿದಂತ ಸೋನ್ಮಾರ್ಗ್ ನಡುವೆ ಕೆಲಸ ಮಾಡ್ತಾ ಇದ್ದಾಗ ದೇಶಕ್ಕಾಗಿ 4 ಏರ್ಕ್ರಾಫ್ಟ್ ನಡುವೆ ಫಾರ್ಮೇಶನ್ ಟೈಮ್ ನಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ. ದೇಶದ ಹೆಮ್ಮೆಯ ವೀರಯೋಧ ಮಾಯಾಂಕ್ ಮಯೂರ್, ಫ್ಲೈಟ್ ಲೆಫ್ಟಿನೆಂಟ್ ಮಾಯಾಂಕ್ ಮಯೂರ್, ಅವರಿಗೆ ಕೂಡ ಗೌರವವನ್ನು ಸಲ್ಲಿಸೋದಕ್ಕೆ ಈ ತಂಡ ರೆಡಿ ಆಗುತ್ತೆ. ಹಾಗೆ ಅಲ್ಲಿ ಗೌರವವನ್ನು ಸಲ್ಲಿಸಿ ನಂತರ ಈ ಒಂದು ಪಯಣ ಸಾಗೋದು ಈ ವ್ಯಾಲಿಯ ನಡುವೆ. ಕಾಶ್ಮೀರ ಎಷ್ಟು ನೋಡೋದಕ್ಕೆ ಸುಂದರನೋ ಅಷ್ಟೇ ರೌದ್ರ ರಮಣೀಯ ಕೂಡ. ಇಲ್ಲಿ ನಮ್ಮ ಸೈನಿಕರು ವರ್ಷವಿಡೀ ಕಾವಲು ಕಾಯ್ತಾರೆ. ನಮಗಾಗಿ ಅವರು ತಮ್ಮ ಜೀವನವನ್ನೇ ಇಲ್ಲಿ ಕಳೀತಾರೆ. ಇಲ್ಲಿಂದ ಕ್ಯಾಪ್ಟನ್ ಮೋಡ್ ಅಲ್ಲಿ ಒಂದು ಬ್ರೇಕ್ ಅನ್ನ ತಗೊಳುತ್ತೆ ಟೀಮ್. ರೈಡರ್ಸ್ ಒಂದು ಬ್ರೇಕ್ ತಗೋತಾರೆ. ಆನಂತರ ಎಂಟ್ರಿ ಆಗೋದೆ ಜೋಜಿಲ್ಲಾ ಪಾಸ್. ಈ ಜೋಜಿಲ್ಲಾ ಪಾಸ್ ಅನ್ನೋದು ಗೇಟ್ ವೇ ಆಫ್ ಲಡಾಖ್. ಈ ಗೇಟ್ ವೇ ಆಫ್ ಲಡಾಖ್ ಎಲ್ರಿಗೂ ಗೊತ್ತಿದೆ ಎಂತಹ ಒಂದು ಆಯಕಟ್ಟಿನ ಪ್ರದೇಶ ಅಂತ. ಇಲ್ಲಿ ಮೇ 1948 ಅಲ್ಲಿ ಸ್ವಾತಂತ್ರ್ಯ ಬಂದ ಮರು ವರ್ಷ ಭಾರತೀಯ ಸೈನ್ಯ ಇದನ್ನ ಯುದ್ಧ ಮಾಡಿ ಉಳಿಸ್ಕೊಂಡಂತ ಜಾಗ ಇದು. ನವೆಂಬರ್ 1, 1948 ಇಲ್ಲಿ ಪಾಕಿಸ್ತಾನಿ ಸೇನೆಯನ್ನ ಭಾರತೀಯರು ಹೊರ ದಬ್ಬಿ ಈ ಒಂದು ಜೋಜಿಲ್ಲಾ ಪಾಸ್ ಅನ್ನ ತಮ್ಮಲ್ಲಿ ಉಳಿಸ್ಕೊಳ್ತಾರೆ. ಹಾಗಾಗಿ ತುಂಬಾ ಸ್ಮರಣೀಯವಾದಂಥ ಜಾಗ ಇದು. ಒಂದು ಸಣ್ಣ ರಿಫ್ರೆಶ್ಮೆಂಟ್ಗೆ ಕುಮ್ರಿ ಕೆಫೆಗೆ ಹೊರಟು ಅಲ್ಲಿಂದ ಜರ್ನಿ ದ್ರಾಸ್ಗೆ ಎಂಟ್ರಿ ಆಗುತ್ತೆ. ಇದು ಭಾರತದ ಕೋಲ್ಡೆಸ್ಟ್ ಜಾಗ, ಅತ್ಯಂತ ಶೀತಮಯವಾದಂಥ ಜಾಗ ಭಾರತದಲ್ಲಿ. ಇಲ್ಲಿ ದ್ರಾಸ್ ಸೆಕ್ಟರ್ ಸದಾ ಏನು ಗುಂಡಿನ ದಾಳಿಯಿಂದ ಸದ್ದು ಮಾಡ್ತಾ ಇತ್ತು, ಇತ್ತೀಚೆಗೆ ಕಡಿಮೆ ಆಗಿದೆ. ಈ ದ್ರಾಸ್ ಸೆಕ್ಟರ್ಗೆ ಎಂಟ್ರಿ ಆಗ್ತಾರೆ. ಇಲ್ಲಿ ರಿಯೂನಿಯನ್ ಆಗುತ್ತೆ. ಈ ಕೋರ್ಸ್ ಮೇಟ್ಗಳ ಜೊತೆ ಮತ್ತಷ್ಟು ಜನ ಕೋರ್ಸ್ ಮೇಟ್ಗಳು ಸೇರ್ಕೋತಾರೆ. ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಇದು 4ನೇ ದಿನದ ಕೋರ್ಸ್ ಮೇಟ್ಗಳ ಒನ್ ಜರ್ನಿ. ಹೀಗೆ ಕೋರ್ಸ್ ಮೇಟ್ಗಳು ದ್ರಾಸ್ನಲ್ಲಿ 4ನೇ ದಿನ ಬಂದು ಜಾಯಿನ್ ಆಗ್ತಾರೆ. ಹಳೆ ಕೋರ್ಸ್ ಮೇಟ್ಗಳು ಕೂಡ ಸಿಗ್ತಾರೆ. ಒಂದು ಆತ್ಮೀಯ ಸ್ವಾಗತ ಕೂಡ ದ್ರಾಸ್ನಲ್ಲಿ ಸಿಕ್ಕುತ್ತೆ.